ಮಂಡ್ಯದಲ್ಲಿದ್ದೀವಿ ನಾವು. ಲಂಚ್ ಇವಾಗ ಮುಗಿಸಿದೀವಿ. ಟೈಮ್ ಆಲ್ಮೋಸ್ಟ್ ಬಂದು 4 o'clock ಆಗಿದೆ. 4:15ಗೆ ಲಂಚ್ ಮುಗಿಸ್ಕೊಂಡು ಇವಾಗ ಗಿಲ್ಲಿ ಅಣ್ಣವ್ರ ಮನೆ ಕಡೆಗೆ ಓಡ್ತಾ ಇದೀವಿ. ಗಿಲ್ಲಿ ನಟ, ಫೇಮಸ್ ಬಿಗ್ ಬಾಸ್. ಇವನು ಬರೋ ವರ್ಷದಷ್ಟೊತ್ತಿಗೆ ಛತ್ರಿ ಹಿಡಿಯಕ್ಕೆ ಒಬ್ಬರು ನಿಂತ್ಕೊಂಡು 4 ಜನ ಬಾಡಿಗಾರ್ಡ್ ಹಾಕೊಂಡು ಹೋಗೋ ಸ್ಟೇಜ್ಗೆ ಒಂದು ಬಂದನ ಕಣೆ. ಏನಲ್ಲಿ ಏನು ಆಕ್ಟ್ ಮಾಡ್ತೀನಿ ನಾನು ಮಾಡ್ದೆ. ಓ ಕ್ಯಾಮ್ರಾ ಆನಲ್ಲಿ ಇಲ್ಲಿ ಫೈನ್ ಹಾಕ್ತಾರಂತ. ಬೈಕು, ಆಟೋ, ಟ್ರ್ಯಾಕ್ಟ್ರಿ 3 ಹೋದ್ರೆ ಫೈನು. ಎಷ್ಟು? 500 ಫೈನು. ಕೆಳಗೆ ಹೋಗ್ಬೇಕು ನಾವೀಗ. ಲಾಟ್ರಿ. ಗಿಲ್ಲಿ ಅಣ್ಣ ಕಂಟೆಸ್ಟೆಂಟ್ ಗಿಲ್ಲಿ ನಟ ಅವ್ರ ಮನೆ ಕಡೆಗೆ ಪಯಣ ಬೆಳೆಸಿದೀವಿ. ನೋಡೋದ ಅಮ್ಮ ಯಾರಾದ್ರೂ ಇರ್ತಾರ, ಮಾತಾಡ್ಸ್ಕೊಂಬರದ, ಹೇಗೆ ಯಾವ ತರ ಫೀಲ್ ಆಗ್ತಾ ಇದೆ ಅವ್ರಿಗೆ ಕೇಳ್ಕೊಂಬರದ. ಗೆಲ್ಲೋದು 100% ಗಿಲ್ಲಿ ಅಣ್ಣನೇ, ಅದ್ರಲ್ಲೇನ್ ಡೌಟ್ ಇಲ್ಲ. ಆದ್ರೂ ಒಂದ್ ಮಾತು ಕೇಳ್ಕೊಂಬರದ, ಅವರು ಫೇಸ್ ರಿಯಾಕ್ಷನ್ ಆಗಿರುತ್ತೆ, ಇದೊಂದು ಅವ್ರ ಫೀಲ್ ಯಾವ ತರ ಇರುತ್ತೆ ಅಂತ ಕೇಳೋದ. ನೋಡೋದ, ಅದೃಷ್ಟ ಮಾಡಿದ್ರೆ ಸಿಗ್ತಾರೆ ಮಾತಾಡ್ಸಕ್ಕೆ, ಇಲ್ಲ ಅಂದ್ರೆ ಇಲ್ಲ. ಲೆಟ್ಸ್ ಟ್ರೈ. ಗೈಸ್, ಇವಾಗ ನಾವು ಮಳವಳ್ಳಿ ಕಡೆಗೆ ಟರ್ನ್ ಆಗಿದ್ದೀವಿ. 17 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಮಳವಳ್ಳಿ ನಮ್ಗೆ ಇಲ್ಲಿಂದ. ದೂರ್ ಟು ಮಳವಳ್ಳಿ ಟೋಟಲ್ ಬಂದು 29 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಎಲ್ಲ ಗದ್ದೆ, ಕಬ್ಬು ಈಗ ಜಾಸ್ತಿ. ಕಬ್ಬು ನೋಡುಗರು ಎಷ್ಟು ಹಾಕೋರು. ಮಂಡ್ಯ ಮದ್ದೂರ್ ಅಂದ್ರೇನೆ ಕಬ್ಬಿಗೆ ಫೇಮಸ್ ಅಲ್ಲ. ಮಳವಳ್ಳಿ, ಕನಕಪುರ, ಕೊಳ್ಳೇಗಾಲ ಇದೇ ರೂಟ. ಏನಣ್ಣ ಎಲ್ಲ ಅಕ್ಕಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಣ್ಣ. ಕನಕಪುರ DKC ಸರ್ನು ಅಕ್ಕ ಇಟ್ಕೊಂಡಿದ್ಯಾ, ಕೊಳ್ಳೇಗಾಲ ಮಾಟ ಮಂತ್ರ ಮಾಡೋರ್ನು ಅಕ್ಕಪಕ್ಕ ಇಟ್ಕೊಂಡ್ಬಿಟ್ಟಿದ್ಯಲ್ಲಣ್ಣ ಗಿಲ್ಲಿ ಅಣ್ಣ. ನಾನು ಇಲ್ಲಿ ಯಾರನ್ನೂ ಫಿನಾಲೆ ಕರ್ಕೋಕ್ ಬಂದಿಲ್ಲ, ನಾನು ಹೋಗಕ್ ಬಂದಿದ್ದೀನಿ. ಅವ್ರಿಗೆ ಕೆಪಾಸಿಟಿ ಇದ್ರೆ ಅವ್ರು ಫಿನಾಲೆಗೆ ಬರ್ತಾರೆ, ನನಗೆ ಕೆಪಾಸಿಟಿ ಇದ್ರೆ ನಾನು ಫಿನಾಲೆಗೆ ಹೋಗ್ತೀನಿ. ಇಷ್ಟೇ ಮೇಡಮ್. ಇನ್ನೊಂದು ಹೇಳಿದ್ರಿ ಮೇಡಮ್, ವಾದ ವಿವಾದ ಆಗ್ಬೇಕಾದ್ರೆ ನಿಮ್ ಟೈಮು ಇವತ್ತಿಂದ ಸ್ಟಾರ್ಟ್ ನೋಡುವಂತ. ನನ್ನ ಟೈಮು ಸ್ಟಾರ್ಟ್ ಆಗಿ ತುಂಬಾ ದಿನ ಆಗೈತೆ, ನಿಮ್ ಟೈಮ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮೇಡಮ್. ನಿಮ್ ಟೈಮ್ ಸ್ಟಾರ್ಟ್ ಮಾಡ್ಕೊಳ್ಳಿ ಫಸ್ಟ್. ಕಬ್ಬು ಕಬ್ಬು ಕಬ್ಬು, ಎಲ್ಲಿ ನೋಡಿದರು ಕಬ್ಬು. ಗಿಲ್ಲಿ ಅಣ್ಣ ಗೆದ್ಮೇಲೆ ಎಲ್ಲ ಕನ್ನಡಿಗರು ವೋಟ್ ಮಾಡಿರೋರ್ ಮನೆಗೆ ಒಂದೊಂದು ಕಬ್ಬಿನ ಜಲ್ಲೆ ಕಳಿಸ್ತಾನ. ಕಳ್ಸಿದ್ರೆ ಕಳಿಸ್ತಾನ. ಅವನಾಗ ಇನ್ನೂ ಗೊತ್ತಿಲ್ಲ ಹೊರಗಡೆ ಬಂದ್ಮೇಲೆ ಎಷ್ಟು ಕ್ರೇಜ್ ಇದೆ, ಯಾವ ತರ ಅಭಿಮಾನಿಗಳು ಉಟ್ಕೊಂಡಿದ್ದಾರೆ ಅಂತ. 1 ಮಿಲಿಯನ್ ಮೇಲೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದಾರೆ ಅವನಾಗೆ. ಅಣ್ಣ ಲೆವೆಲ್ಲೇ ಚೇಂಜ್. ನಮ್ಮ ಹುಡುಗ ತಪ್ಪಿಸ್ಕೊಂಡ್ಬಿಟ್ಟಿದ್ದ, ಹಂಗೋ ಹಿಂಗೋ ಮಾಡಿ ಜೊತೆಗೆ ಹಾಕೊಂಡ್ ಬಂದಿದ್ದೀನಿ. ಬರ್ತಾ ಇದ್ದ ವಾಪಸ್ಸು. ಒಂದು ಫೋನ್ ಬೇರೆ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಆನ್ ಮಾಡ್ತಾ ಇದ್ದೆ, ಮಿಸ್ ಮಾಡ್ಬಿಟ್ಟು ಮುಂದೆ ಹೊರಟೋಗ್ಬಿಟ್ಟ. ಈಗ ಬಂದಿದ್ದೀವಿ ಇಲ್ಲಿ. ಈಗ ಮಳವಳ್ಳಿ ಕಡೆಗೆ ಟರ್ನ್ ಆಗ್ಬೇಕು. ಇಲ್ಲ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಯಾರಿಗೆ ಕೇಳೋಣ? ಅಣ್ಣ, ಇವರು ಗಿಲ್ಲಿ ನಟ ಅವ್ರ ಮನೆ ಯಾವ ಕಡೆ ಬರುತ್ತೆ ಗೊತ್ತಾ? ಗಿಲ್ಲಿ ನಟ ಈ ರೋಡಲ್ಲಿ ಹೋಗಿ ಸರಿನಾ? ಅಲ್ಲಿ ಇದೇ ತರ ರೋಡ್ ಸಿಗ್ತದೆ. ಸರಿ, ಸ್ಟ್ರೈಟ್ ಹೋಗಿ ಅಲ್ಲಿ ಬಂಡೂರು ಅಂತ ಸಿಗ್ತದೆ ಒಂದು ಊರು. ಸರಿ, ಬಂಡೂರಿಂದ ಮುಂದೆ ಹೋಗಿ ಬಸವನಗುಡಿ ಅಂತ ಸಿಗ್ತದೆ. ಸರಿ ಸರಿ. ಅವ್ರ ಊರ ಹೆಸರು ಯಾವ್ದನ? ದಡಕ್ಪುರ. ಒಟ್ಟು ಬನ್ನೂರು ಹೋಗ್ಬೇಕೀಗ. ಬಂಡೂರು. ಈ ರೋಡ್ ಸ್ಟ್ರೈಟ್ ಹೋಗಿ. ಓಕೆ, ರೋಡ್ ಸಿಗ್ತದೆ. ಸ್ಟ್ರೈಟ್ ಹೋಗಿ. ಸರಿ ಸರಿ ಅಣ್ಣ, ಓಕೆ ಅಣ್ಣ, ಥ್ಯಾಂಕ್ ಯು. ದಡಕ್ಪುರ
ಮಾತೇ ಇಲ್ಲ. ಎಲ್ಲಿ ನೋಡು ಒಂದೊಂದೇ ಕ್ರೇಜು, ಎಲ್ಲ ಫ್ಲೆಕ್ಸ್ ಬ್ಯಾನರ್ ಫುಲ್ ಆಗಿ ಹಾಕಿಟ್ಟಾರಪ್ಪ. ಒಳ್ಳೆ ಹಬ್ಬ ಮಾಡ್ದಂಗ್ ಮಾಡ್ತಾವ್ರೆ. ಹಬ್ಬನು ಜೋರಂಗೈತೆ ಬಂಡೂರಲ್ಲಿ. ಹಬ್ಬ ಇದ್ದಂಗೆ ಐತೆ. ಹಬ್ಬದ ದಿನಾನೇ ಹೋಗ್ಬಿಡ್ತಿದೀವಿ ನಾವು. ಪಾಪ ಹಬ್ಬದ ಬಿಸಿಲಿ ಇರ್ತಾರೆ. ಬಾಯ್ಸ್ ಸಿಕ್ಕಬೇಕು ಬಾಯ್ಸ್. ಗಿಲ್ಲಿ ನಟ ಅವ್ರ ಮನೆ ಯಾವ ಕಡೆ ಬರೋದು? ಇಲ್ಲೂ ಹೋಗ್ಬೋದು. ಮುಂದ್ಗಡೆ ಬಸಪ್ಪನ ದೇವಸ್ಥಾನ ಸಿಗುತ್ತೆ 1 ಕಿಲೋಮೀಟರ್ ಅಲ್ಲಿ. ಅಲ್ಲಿ ದಡಪುರಕ್ಕೆ ಹೋದ್ರೆ ಅಲ್ಲಿ ಕೇಳಿದ್ರೆ ಹೇಳ್ತಾರೆ. ದಡಕ್ಪುರ ಸ್ಟ್ರೈಟಾ? ಬಲ್ಗಡೆನಾ? ಹಾ, ದೇವಸ್ಥಾನ ಪಕ್ಕದ ರೋಡೆ. ಒಳಗಡೆ ಸ್ಟ್ರೈಟ್. ಸರಿ ಅಣ್ಣ, ಥ್ಯಾಂಕ್ ಯು. ಅಲ್ಲಿ ಸಿಂಡಿನಿಂಗೆ ಅವ್ರ ಮನೆ ಗಿಲ್ಲಿ ನಟ ಅಂದ್ರೆ ಹೇಳ್ತಾರೆ. ಸರಿ ಅಣ್ಣ, ಅವ್ರ ಅಪ್ಪ ಸಿಂಡಿನಿಂಗೆ. ಸರಿ ಸರಿ ಅಣ್ಣ. ದಡಕ್ಪುರ ಇದು. ದಡಕ್ಪುರ ಅಂತಾರೆ, ದಡದಪುರ ಅದು. ಬಂಡೂರಿಂದ ಸ್ಟ್ರೈಟ್ ಒಂದು 2 ಕಿಲೋಮೀಟರ್ಸ್ ಬಂದ್ರೆ 2 to 3 ಕಿಲೋಮೀಟರ್ಸ್ ಆಲ್ಮೋಸ್ಟ್ ದಡದಪುರ ಅವ್ರ ಊರು. ದಡದಪುರ ಅಂತ ರೈಟ್ ಸೈಡಿಗೆ ಸಿಗುತ್ತೆ. ಆಲ್ರೆಡಿ ನೀವು ನೋಡಿದೀರಾ, ಅದು ಬೋರ್ಡ್ ಇತ್ತು ಅಲ್ಲಿ, ಅದನ್ನು ತೋರಿಸಿದೀನಿ. ಈಗ ಈ ಕಡೆ ಸ್ಟ್ರೈಟ್ ಹೋದ್ರೆ ಅವ್ರ ಮನೆ ಕಡೆ ಹೋಗುತ್ತೆ. ಅವ್ರ ಅಪ್ಪಾಜಿ ಹೆಸರು ಶಿಂಡಿ ನಿಂಗಯ್ಯ ಅಂತೆ, ಇಲ್ಲ ಗಿಲ್ಲಿ ನಟ ಅಂತ ಕೇಳಿದ್ರು ಹೇಳ್ತಾರಂತೆ. ನೋಡದ, ಅವ್ರು ಯಾವ್ದೋ ಹಬ್ಬದ ಮೂಡಲ್ಲಿ ಇರ್ತಾರೆ, ನಾವು ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡ್ತೀವಿ. ಈಗ ಇರ್ಲಿ, ಆಲ್ಮೋಸ್ಟ್ ಇಷ್ಟು ದೂರ ಬಂದ್ಮೇಲೆ ಮತ್ತೆ ಇನ್ನೇನು. ಸ್ವಾಮಿ, ಗಿಲ್ಲಿ ನಟ ಅವ್ರ ಮನೆ ಯಾವತ್ತು ಸ್ವಾಮಿ? ಮುಂದೆ ಹೋಗಿ ತೊಮನಲ್ಲಿ ಐತಾ? ಹಾ, ತೊಮನಲ್ಲಿ ಐತಾ, ರೈಟ್ ಸೈಡ್ ಹೋದ್ರೆ ಮನೆ ಅದೇ. ಇಲ್ಲೇನಾ? ರೈಟ್ ಹೋಗಿ ಹಾ, ಸ್ಟ್ರೈಟ್. ಇಲ್ಲಿಂದ 3ನೇ ರೋಡ್. ತೊಮನಲ್ಲಿ ನೋಡಿ, ಎಲ್ಲ ಕಲರ್ ಟ್ಯಾಂಕ್. ಹಾ ಹಾ ಹಾ, ಟ್ಯಾಂಕ್ ಅಲ್ಲಿ ರೈಟ್ ಬರುತ್ತೆ. ಸರಿ ಸ್ವಾಮಿ, ರೈಟ್ ಹೋದ್ರೆ ಅಲ್ಲೇ ಗಿಲ್ಲಿ ಅವ್ರ ಮನೆ. ಸರಿ ಸ್ವಾಮಿ, ಥ್ಯಾಂಕ್ ಯು. ಅಂಕಲ್, ಗಿಲ್ಲಿ ನಟ ಅವ್ರ ಮನೆ ಅದೇನಾ? ಅದೇನಾ? ನೋಡಿ ಫ್ರೆಂಡ್ಸ್, ಇದು ಗಿಲ್ಲಿ ನಟ ಅವರ ಮನೆ. ಒಳಗಡೆ ಇದ್ದಾರೆ ಅವರ ಅಪ್ಪ, ಅವರಮ್ಮ, ಪ್ಲಸ್ ಅವ್ರ ಅಣ್ಣ ಒಬ್ರು ಇದ್ದಾರೆ. ಆಮೇಲೆ ಪ್ರೆಸ್ ಅವರು ಬಂದಿದ್ದಾರೆ, ಸುಮಾರು ಜನ ಬೆಂಗಳೂರಿಂದ. ಹಾ ಹಾ, ಒಳಗಿದ್ದಾರೆ ಯಾರು. ಆಲ್ರೆಡಿ ಇಬ್ರು ಯೂಟ್ಯೂಬರ್ಸ್ ಒಳಗಿದ್ದಾರೆ. ಯಾರಂತ ಗೊತ್ತಿಲ್ಲ, ಇವರು ಚಾನಲ್ ನೇಮ್ ಏನಿಲ್ಲ. ಒಳಗಡೆ ಮಾತಾಡ್ತಾ ಇದ್ದಾರೆ. ವಿಡಿಯೋ ಮಾಡಂಗಿಲ್ಲ, ಚಾನಲ್ ಕಡೆಯಿಂದ ರಿಸ್ಟ್ರಿಕ್ಷನ್ಸ್ ಇದೆ. ಅವ್ರನ್ನ ವಿಡಿಯೋ ಮಾಡಂಗಿಲ್ಲ, ಅವ್ರ ಹತ್ರ ಏನು ಕೇಳಂಗಿಲ್ಲ. ಸೊ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ನಮಗೆ. ಓಕೆ, ನಾವು ಅವರಿಗೆ ವಿಶೇಷ ಮಾಡಿಬಿಟ್ಟು ಓಡ್ತೀವಿ. ಓಡಬೇಕಾದ್ರೆ ನಾನು ಏನೇನು ಡೀಟೇಲ್ಸ್ ಹೇಳ್ತೀನಿ. ಓಕೆ, ಬಾಯ್. ಗುಂಡು ಕರಿ ಬೆಲ್ಲನ ಆ್ಯಕ್ಚುಲಿ ನಮಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಅವರ
ಅಪ್ಪಾಜಿ ಮಲ್ಕೊಂಡಿದ್ರು, ಅವ್ರಿಗೆ ಸ್ವಲ್ಪ ಕಾಲು ನೋವು. ಹುಷಾರಿಲ್ಲ ಬೇರೆ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅವರನ್ನ ಸೇಮ್ ಗಿಲ್ಲಿ ಅವ್ರನ್ನ ನೋಡಿದ್ರೆ ಇವ್ರನ್ನ ನೋಡ್ಬೇಕಾಗಿಲ್ಲ, ಆ ತರ ಇದಾರೆ, ಹಚ್ಚೋಡ್ದಂಗೆ ಇದಾರೆ. ಆದ್ರೆ ಅವ್ರ ಕ್ರೇಜ್ ಬಿಡಿ. ಊರೇ ಹಬ್ಬ ಆಗ್ಬಿಟ್ಟೈತೆ ಗುರು ಗಿಲ್ಲಿ ಅವರಿಂದ. ಅಣ್ಣ ಹೊರಗೆ ಬಂದ್ಮೇಲೆ ಎಲ್ಲಿದ್ರು ಹುಡ್ಕೊಂಡು ಹೋಗಿ ಒಂದ್ಸರಿ ಮಾತಾಡ್ಸ್ಲೇಬೇಕು, ಒಂದ್ ಸೆಲ್ಫಿ ತಗೊಳ್ಲೇಬೇಕು. ಅವ್ರ ಅಣ್ಣ ಪಾಪ ಅಲ್ಲಿಗೂ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಕೊಟ್ರು, ಮೇಲ್ಮೇಲೆ ಮಾಡ್ಕೊಳ್ಳಿ ಫೋಟೋಸು ಅವ್ರದ್ದು ಕೊಟ್ಟಿರೋದೆಲ್ಲ. ಫ್ಯಾನ್ ಸುಮಾರು ಜನ ಬಂದವ್ರೆ, ಒಂದಿನಕ್ಕೆ 50ರಿಂದ 60 ಜನ ಮೇಲೆ ಬಂದವ್ರೆ. 50ರಿಂದ 60 ಜನ ಮೇಲೆ ಬಂದವ್ರೆ. ಅವ್ರಿಗೆ ಪಾಪ ಬೇಜಾರಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಪಾಪ ಒಳ್ಳೆ ಮನುಷ್ಯ. ಅವ್ರನ್ನ ಚೆನ್ನಾಗಿ ಮಾತಾಡ್ತಾರೆ. ಜ್ಯೂಸ್ ಕೊಟ್ರು, ಕುಡಿದ್ವಿ. ಅವ್ರ ಅಪ್ಪಾಜಿ ಮಲ್ಕೊಂಡಿದ್ರು, ಪಾಪ ಹುಷಾರಿಲ್ಲ ಅವರಿಗೆ ಅಂತ, ಕಾಲು ನೋವು ಅಂತ. ಅಮ್ಮ ಇದ್ರು, ಅಮ್ಮನ ಮಾತಾಡ್ಸ್ಕೊಂಡು ಎಲ್ಲ ವಿಶ್ ಮಾಡ್ಬಿಟ್ಟು ಹೊರಟಿದೀವಿ. ಈಗ ಟುವರ್ಡ್ಸ್ ಬೆಂಗಳೂರು ಕಡೆಗೆ ಹೊರಟಿದೀವಿ. ಅಲ್ಲಿ ಗಿಲ್ಲಿ ನಟ ಅವರ ಮನೆಗೆ ವಿಸಿಟ್ ಮಾಡ್ಬಿಟ್ಟು ರಿಟರ್ನ್ ಹೊರಡ್ತಾ ಇದ್ದೀವಿ. ಲೊಕೇಶನ್ಸ್ ಎಲ್ಲ ನೀಟಾಗಿ ಹೇಳಿದ್ದೀನಿ. ಅದ್ರಲ್ಲೇನೇ ಡೌಟ್ ಇದ್ರು ಏನ್ ಥ್ಯಾಂಕ್ಸ್ ಗುರು, ಬೆಂಗಳೂರು ವಾಯ್ಸಿಗೆ ಎಲ್ಲಿಂದಾನೇ ಬರ್ಲಿ ಒಟ್ಟು ಗಿಲ್ಲಿ ಅಣ್ಣ ನೋಡಕ್ಕೆ ಬಂದವ್ರು ಅನ್ಕೊಂಡ್ಬಿಟ್ಟವ್ರೆ. ಫಿಕ್ಸು, ಇದು ಫಿಕ್ಸ್. ನೇರ ಸೆಂಟರ್ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟಾನೆ. ಹಬ್ಬನೂ ಹಬ್ಬ, ಓರಿ ದಾಟ್ಸೋ ಹಬ್ಬ. ಪರವಾಗಿಲ್ಲ ಬಿಡಿ, ಯಾರಾದ್ರೂ ಬೇಕು ಅಂತ ಮಾಡ್ತಾರಾ? This is the end.